ಶ್ವಾಸಕೋಶದ ಸಮಸ್ಯೆ, ಮೆದುಳಿನ ರಕ್ತಸ್ರಾವ, ಹೃದಯದಲ್ಲಿ ಸಮಸ್ಯೆ ಇವು ಅವಧಿಪೂರ್ವ ಜನಿಸಿದ ಶಿಶುಗಳಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಗಳು. ರಾಮನಗರದ ಕಾಂಗರೂ ಕೇರ್ ಆಸ್ಪತ್ರೆಯಲ್ಲಿ ಈ ಸಮಸ್ಯೆಗಳಿಗೂ ಚಿಕಿತ್ಸೆ ಲಭ್ಯವಾಗುತ್ತಿದೆ ಎಂದು ಆಸ್ಪತ್ರೆಯ ಸಂಸ್ಥಾಪಕ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಹೇಳಿದರು. ಆಸ್ಪತ್ರೆಯ ಆವರಣದಲ್ಲಿ ವರ್ಲ್ಡ್ ಪ್ರಿಮೆಚ್ಯೂರ್ ಡೇ ಆಚರಣೆಯ ವೇಳೆ ಮಾತನಾಡಿದ ಅವರು, 36 ವಾರಗಳಿಗೂ ಮುನ್ನ ಜನಿಸುವ ಮಗುವನ್ನ ಅವಧಿಪೂರ್ವ ಜನಿಸಿದ ಮಗು ಎಂದು ಕರೆಯಲಾಗುತ್ತದೆ. ವಿಶ್ವದಲ್ಲಿ ಇಂದು 10 ಜನನಗಳ ಪೈಕಿ 1 ಶಿಶು ಅವಧಿಗೆ ಮುನ್ನ ಜನಿಸುತ್ತಿದೆ ಎಂದು ಮಾಹಿತಿ ಕೊಟ್ಟರು. ರಾಮನಗರದ ಕಾಂಗರೂ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ದೊರಕಿಸಿಕೊಡಲಾಗುತ್ತಿದೆ. ದೊಡ್ಡ ನಗರಗಳ ಆಸ್ಪತ್ರೆಗಳಿಗೆ ಹೋಲಿಸಿದರೆ ರಾಮನಗರದ ಕಾಂಗರೂ ಆಸ್ಪತ್ರೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸಾ ಸೌಲಭ್ಯ ದೊರೆಯುತ್ತಿದೆ ಎಂದು ಮಾಹಿತಿ ಕೊಟ್ಟರು. ಪ್ರೀ ಮೆಚ್ಯೂರ್ ದಿನವನ್ನ ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತದೆ. ಬಹುಶಃ ರಾಮನಗರದಲ್ಲಿ ಇದೇ ಪ್ರಥಮ ಬಾರಿಗೆ ಆಚರಿಸಲಾಗುತ್ತಿದೆ. ಅವಧಿಗೆ ಮುನ್ನ ಜನಿಸಿದ ಮಕ್ಕಳ ವಿಚಾರದಲ್ಲಿ ಆ ಮಕ್ಕಳ ಪೋಷಕರಲ್ಲಿ ಸಾಮಾನ್ಯವಾಗಿ ಆತಂಕ ಇರುತ್ತದೆ. ಈ ದಿನ ತಂದೆ ತಾಯಂದಿರನ್ನೆಲ್ಲ ಆಹ್ವಾನಿಸಿ ಅವಧಿಗೆ ಮುನ್ನ ಜನಿಸುವ ಶಿಶುಗಳಲ್ಲಿ ಕಾಣಿಸಿಕೊಳ್ಳಬಹುದಾದ ಸಮಸ್ಯೆಗಳು, ಅದಕ್ಕೆ ಬೇಕಾಗಿರುವ ಚಿಕಿತ್ಸಾ ವಿಧಾನಗಳು, ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ. ಅವರ ಆತಂಕವನ್ನ ದೂರ ಮಾಡುವ ಉದ್ದೇಶವು ಈ ದಿನದ ಆಚರಣೆಗೆ ಮಹತ್ವವಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆಚರಣೆಯಲ್ಲಿ ಭಾಗಿಯಾಗಿದ್ದ ಅನೇಕ ತಾಯಂದಿರು ಆಸ್ಪತ್ರೆಯಲ್ಲಿ ತಮಗೆ ಸಿಕ್ಕ ಭರವಸೆ ಮತ್ತು ಚಿಕಿತ್ಸೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ತಜ್ಞ ವೈದ್ಯರುಗಳಾದ ಡಾಕ್ಟರ್ ಸಂತೋಷ್, ಡಾಕ್ಟರ್ ವರುಣ್ ಪಿ, ಡಾಕ್ಟರ್ ಸುಬ್ರಹ್ಮಣ್ಯ, ಡಾಕ್ಟರ್ ಪೂರ್ಣಿಮಾ ಮುಂತಾದವರು ಹಾಜರಿದ್ದರು. ಇವತ್ತು ನಾವು ಇಲ್ಲಿ ರಾಮನಗರದಲ್ಲಿ ವರ್ಲ್ಡ್ ಪ್ರಿಮೆಚ್ಯೂರ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪ್ರಿಮೆಚ್ಯೂರ್ ಬೇಬಿ ಅಂದರೆ ಬೇಬೀಸ್ 37 ವೀಕ್ಸ್ಗಿಂತ ಮೊದಲು ಹುಟ್ಟಿರೋರು, ಓಕೆನಾ, ಇನ್ನೂ ಶಾರ್ಟರ್ ನೋಡಿ. ಅವರು 24-25 ವೀಕ್ಸ್ ಆದ ಮೇಲಿಂದ ನಾವೆಲ್ಲರೂ ವಿಲ್ ಟೇಕ್ ಕೇರ್. ಇಂಡಿಯಾಲಾಗಲಿ, ನಮ್ಮ ಸಂಸ್ಥೆಯಲ್ಲಾಗಲಿ, ರಾಮನಗರದಲ್ಲಿ, ಬೆಂಗಳೂರಲ್ಲಿ, ಕಾಂಗ್ರೆಸ್ ಈ ಒಂದು ಬೇಬೀಸ್ಗೆ ಸಪೋರ್ಟ್ ಸಿಸ್ಟಮ್ಗೋಸ್ಕರ ಈ ಪ್ರಿಮೆಚ್ಯೂರ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಎಲ್ಲ ಪೇರೆಂಟ್ಸ್ನೂ ಇನ್ವೈಟ್ ಮಾಡಿ ಅವರು ಒಬ್ರಿಗೊಬ್ರು ಇಂಟ್ರ್ಯಾಕ್ಟ್ ಮಾಡಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡ್ತೀವಿ. ಮತ್ತು ಅವ್ರಿಗೆ ಇನ್ನೊಂದು ಏನಂದರೆ ನೆಕ್ಸ್ಟ್ ಬರೋಂಥ ಬೇಬೀಸ್ಗೆ ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡ್ತೀವಿ. 1 in 10 ಬೇಬೀಸ್ ವರ್ಲ್ಡ್ ವೈಡ್ ಪ್ರಿಮೆಚ್ಯೂರ್ ಬೇಬೀಸ್ ಡೆಲಿವರಿ ಆಗ್ತದೆ. ಇದರ ಸಪೋರ್ಟ್ ಸಿಸ್ಟಮ್ ಆಲ್ ಓವರ್ ದ ವರ್ಲ್ಡ್ ಇದೆ. ಇದು ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್ ನಮ್ಮ ರಾಮನಗರ ಡಿಸ್ಟಿಕ್ಕಲ್ಲಿ. ಇದೊಂದು ಅವೇರ್ನೆಸ್ ಕ್ರಿಯೇಷನ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಇವತ್ತು ತುಂಬ ಜನ ಪ್ರೀಟರ್ಮ್ ಬೇಬೀಸ್ ಪೇರೆಂಟ್ಸ್ ಬಂದಿದ್ದಾರೆ ಇಲ್ಲಿ, ಅವ್ರಿಗೂ ಹೊಸ ಒಂದು ಎಕ್ಸ್ಪೀರಿಯೆನ್ಸ್. ಸೊ ಈ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಕಾಂಗರೂ ಕೇರ್ ಫೌಂಡೇಶನ್, ಪ್ರಿಮೆಚ್ಯೂರ್ ಫೌಂಡೇಶನ್ ಅಂತ ಮಾಡಿದ್ದೀವಿ. ಅದನ್ನು ಸ್ವಲ್ಪ ಇಂಟ್ರಾಕ್ಟಿವ್ ಸೆಷನ್ ಮತ್ತು ಫಂಡ್ ರೈಸಿಂಗ್ ಆ್ಯಕ್ಟಿವಿಟೀಸ್ ನೆಕ್ಸ್ಟ್ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ಫ್ಯೂಚರಿಸ್ಟಿಕ್ ಆಗಿ ಯಾವುದೇ ಪ್ರೀಟರ್ಮ್ ಬೇಬಿ ಅಂದರೆ ಬೇಬೀಸ್ ಬಾರ್ನ್ ಬಿಫೋರ್ 37 ವೀಕ್ಸ್ ಮತ್ತು ಏನಾದರೂ ಸರ್ಜಿಕಲ್ ಪ್ರಾಬ್ಲಮ್ಸ್ ಇರೋಂಥ ಬೇಬೀಸ್ ನಮ್ಮಲ್ಲಿ ಇರುತ್ತೆ. ತುಂಬ ಆಪ್ರೇಷನ್ಸ್ ಕೇಳ್ಪಟ್ರೆ ಈಗ ಆಪ್ರೇಷನ್ಸ್ ಎಲ್ಲ ಆಗಿರುತ್ತೆ, ಹಾರ್ಟ್ ಆಪ್ರೇಷನ್ಸ್, ಇಂಟೆಸ್ಟೈನಲ್ ಆಪ್ರೇಷನ್ಸ್ ಎಲ್ಲ ಆಗಿರುತ್ತೆ. ಆ ಥರ ಬೇಬೀಸ್ಗೆ ಸಪೋರ್ಟ್ ಸಿಸ್ಟಮ್ಗೆ ಇವತ್ತೆಲ್ಲರೂ ಸೇರಿದ್ದೀವಿ. ನನ್ನ ಜೊತೆ ಡಾಕ್ಟರ್ ಸಂತೋಷ್ ಇದ್ದಾರೆ, ಚೀಫ್ ನಿಯೋಟಾಲಜಿಸ್ಟ್ ನಮ್ಮ ರಾಮನಗರ ಸೆಂಟ್ರಿಗೆ. ಸಂತೋಷ್ ಇದ್ದಾರೆ, ಇವರು ಸೆಂಟ್ರೇಟ್ ಇಲ್ಲಿಗೆ. ನಮ್ಮ ಇನ್ನೂ ಇಬ್ಬರು ಪೀಡಿಯಾಟ್ರಿಷಿಯನ್ ನಿಯೋಟಾಲಜಿಸ್ಟ್ ಇದ್ದಾರೆ, ಡಾಕ್ಟರ್ ವರುಣ್ ಆ್ಯಂಡ್ ಡಾಕ್ಟರ್ ಸುಬ್ರಹ್ಮಣ್ಯ ಅಂತ. ಹಾಗಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಎಂಟೈರ್ ಟೀಮ್ ಆಫ್ ಕಾಂಗರೂ ಕೇರ್ ರಾಮನಗರ್ ಅವರೊಂದು ಸಪೋರ್ಟ್ ಸಿಸ್ಟಮ್ಗೆ. ಬಿಕಾಸ್ ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ ಆಸ್ ಎ ಫೌಂಡರ್, ನನ್ನ ಮೇನ್ ಹಾಸ್ಪಿಟ್ಲ್ ಅದು, ಇಲ್ಲಿ ವೀಕ್ಲಿ ಒನ್ಸ್ ಬರ್ತೀನಿ. ಸೊ ಆ್ಯಕ್ಚುಲಿ ಟೇಕಿಂಗ್ ಕೇರ್ ಆಫ್ ದ ಬೇಬೀಸ್ ಇವ್ರು ಮಾಡ್ತಾ ಇರೋದು ಇಲ್ಲಿ ರಾಮನಗರದಲ್ಲಿ. ಸೊ ಇಟ್ಸ್ ಎ ಗುಡ್ ಡೇ ಫಾರ್ ಎವ್ರಿಬಡಿ, ಪೇರೆಂಟ್ಸ್ಗೆ, ಕಾಂಗರೂ ಕೇರ್ಗೆಲ್ಲ ಥ್ಯಾಂಕ್ ಯು.